Hi friends, today we are going to see the differences between spoken English and written English. ಸ್ಪೋಕನ್ ಇಂಗ್ಲೀಷ್ ಅಂದರೆ ಏನು, ರಿಟರ್ನ್ ಇಂಗ್ಲೀಷ್ ಅಂದರೆ ಏನು ಅಂತ ನಿಮ್ಮ ಮನಸ್ಸಲ್ಲಿ ಕ್ವೆಶ್ಚನ್ ಇದ್ದರೆ ಕೇಳಿ. ಸೊ ರಿಟರ್ನ್ ಇಂಗ್ಲೀಷ್ ಅಂದರೆ ನಾವು ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಒಂದು ಫಾರ್ಮಲ್ ಸೆಟಪ್ಪಲ್ಲಿ ನಾವು ಲೆಟರ್ ಬರೆಯುವಾಗ, ಇಮೇಲ್ ಟೈಪ್ ಮಾಡುವಾಗ ಯೂಸ್ ಮಾಡುವಂಥ ಪ್ರೊಫೆಷ್ನಲ್ ಫಾರ್ಮಲ್ ಇಂಗ್ಲೀಷ್. ಒಂದು ಮೀಟಿಂಗಲ್ಲಿ ನೀವು ಫಾರ್ಮಲ್ ಇಂಗ್ಲೀಷ್ ಅಥವಾ ರಿಟರ್ನ್ ಇಂಗ್ಲೀಷನ್ನು ಯೂಸ್ ಮಾಡಬೇಕು ಅಲ್ವಾ. ಬಟ್ ಸ್ಪೋಕನ್ ಇಂಗ್ಲೀಷ್ ಈಸ್ ವೆರಿ ಕ್ಯಾಶುವಲ್, ತುಂಬಾ ಕ್ಯಾಶುವಲ್ ಆದ ಒಂದು ಇಂಗ್ಲೀಷ್. ಓಕೆ, ನಾನು ಮುಂಚೆನೇ ನಿಮ್ಮ ಹತ್ರ ಹೇಳಿದ್ದೇನೆದು. ಸೊ ಸ್ಪೋಕನ್ ಇಂಗ್ಲೀಷ್ ನೀವು ನೋಡಿದರೆ ನಾವು ಗ್ರಾಮರ್ ಜಾಸ್ತಿ ಫೋಕಸ್ ಮಾಡಲ್ಲ, ಬಟ್ ಅವರ್ ಓನ್ಲಿ ಇಂಟೆನ್ಷನ್ ಇಸ್ ದ್ಯಾಟ್ ನಾವು ಮಾತಾಡುವಂಥ ವಿಷಯ ಕೇಳೋವರಿಗೆ ಗೊತ್ತಾಗಬೇಕು, ಕೇಳುವವರಿಗೆ, ಹಾಗೂ ಬೇರೆಯವ್ರು ಮಾತಾಡಿದರೆ ನಮ್ಗೆ ಗೊತ್ತಾಗಬೇಕಷ್ಟೆ. ಓಕೆ, ಆ್ಯಂಡ್ ಮೋರ್ ದೆನ್ ದ್ಯಾಟ್ ಅದಕ್ಕೆ ಒಂದು ಗ್ರಾಮ್ಯಾಟಿಕಲ್ ಸಿಸ್ಟಮ್ಯಾಟಿಕಲ್ ಫಾರ್ಮ್ ಏನಿಲ್ಲ. ಓಕೆ, ಸೊ ಇಟ್ ಕ್ಯಾನ್ ಬಿ ಗ್ರಾಮ್ಯಾಟಿಕಲಿ ರಾಂಗ್. ಓಕೆ, ಸ್ಪೋಕನ್ ಇಂಗ್ಲೀಷ್ ಕ್ಯಾನ್ ಬಿ ಗ್ರಾಮ್ಯಾಟಿಕಲಿ ರಾಂಗ್ ಆ್ಯಂಡ್ ಸ್ಟಿಲ್ ಬಿ ಅಕ್ಸೆಪ್ಟೆಡ್. ಓಕೆ, ಕೆಲವು ಟೈಮ್ ಅದು ಗ್ರಾಮ್ಯಾಟಿಕಲಿ ರಾಂಗ್ ಆಗಿರುತ್ತೆ, ಆದರೆ ಸಹ ಇಟ್ ಈಸ್ ಎಕ್ಸೆಪ್ಟೆಡ್. ಓಕೆ, ಸೊ ಯು ಕ್ಯಾನ್ ಆಲ್ವೇಸ್ ಸ್ವಿಚ್ ಫ್ರಮ್ ರಿಟರ್ನ್ ಟು ಸ್ಪೋಕನ್ ಇಂಗ್ಲೀಷ್. ಓಕೆ, ನನ್ನ ಅಡ್ವೈಸ್ ನೀವು ಕೇಳಿದ್ರೆ ರಿಟರ್ನ್ ಇಂಗ್ಲೀಷ್ ಕಲಿಯೋದು ಒಳ್ಳೆ ವಿಷಯ. ಯಾಕಂದರೆ ನೀವೊಂದು ಫಾರ್ಮಲ್ ಸೆಟಪ್ಪಲ್ಲಿ ಹೋಗುವಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ಟು ಟಾಕ್ ಇನ್ ಸ್ಪೋಕನ್ ಇಂಗ್ಲೀಷ್ ಅಲ್ವಾ. ಸೊ ಅಲ್ಲಿ ಗ್ರಾಮರ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಯು ಶುಡ್ ಆಲ್ವೇಸ್ ಲರ್ನ್ ರಿಟರ್ನ್ ಇಂಗ್ಲೀಷ್, ಬಟ್ ನೀವು ಮಾತಾಡುವಾಗ ಯು ಕ್ಯಾನ್ ಆಲ್ವೇಸ್ ಸ್ವಿಚ್ ಟು ಸ್ಪೋಕನ್ ಇಂಗ್ಲೀಷ್ ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಅಷ್ಟು ಇಂಗ್ಲೀಷ್ ಗೊತ್ತಿಲ್ಲ ಅವರ ಜೊತೆ ನೀವು ಮಾತಾಡುವಾಗ ಯು ಕ್ಯಾನ್ ಸ್ಪೀಕ್ ಇನ್ ಸ್ಪೋಕನ್ ಇಂಗ್ಲೀಷ್. ಆ್ಯಂಡ್ ಕೆಲವು ಟೈಮ್ ಏನಾಗುತ್ತೆ, ನಮಗೆ ಕೆಲವು ಗ್ರಾಮರ್ ರೂಲ್ಸ್ ಗೊತ್ತಿಲ್ಲ ಅಂತ ಒಂದು ಸಿಚುವೇಶನ್ಸ್ ಇರುತ್ತೆ, ಇಲ್ಲಂದರೆ ವರ್ಡ್ಸ್ ಬರೋದಿಲ್ಲ ಮನಸ್ಸಲ್ಲಿ. ಸೊ ಇನ್ ದ್ಯಾಟ್ ಸಿಚುವೇಶನ್ಸ್ ಯು ಕ್ಯಾನ್ ಆಲ್ವೇಸ್ ಯೂಸ್ ಸ್ಪೋಕನ್ ಇಂಗ್ಲೀಷ್. ಸೊ ಈಗ ಕೆಲವು ಸೆಂಟೆನ್ಸಸ್ ನಾವು ನೋಡ್ತೀವಿ, ಹೇಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಕೇಳೋದು ಹಾಗೂ ಹೇಗೆ ರಿಟರ್ನ್ ಇಂಗ್ಲೀಷಲ್ಲಿ ಕೇಳೋದು, ಅದರ ಡಿಫ್ರೆನ್ಸ್ ಏನು ಅಂತ ನಾವೀಗ ನೋಡ್ತೀವಿ. ಓಕೆ, ಈಗ ನೋಟ್ಸಲ್ಲಿ ನೋಡಿದರೆ ನಾನು ತುಂಬಾ ಸಿಂಪಲ್ ಆದ ಡೇ ಟು ಡೇ ಲೈಫ್ದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಒನ್, ವಾಟ್ಸ್ ಯೋರ್ ನೇಮ್. ಓಕೆ, ಸೊ ವಾಟ್ಸ್ ಯೋರ್ ನೇಮ್ ಇಸ್ ರಿಟನ್ ಇಂಗ್ಲೀಷ್. ನಿಮ್ಮ ಹೆಸರು ಏನು ನಮಗೆಲ್ಲರಿಗೂ ಗೊತ್ತು ಅಲ್ವಾ, ವಾಟ್ಸ್ ಯೋರ್ ನೇಮ್. ಅದೇ ನೀವು ಸ್ಪೋಕನ್ ಇಂಗ್ಲೀಷಲ್ಲಿ ಕೇಳಬೇಕು ಅಂದರೆ ಯೋರ್ ನೇಮ್ ಹಾಗೆ ಕೇಳ್ಬೋದು, ಇಲ್ಲಾಂದರೆ ನೇಮ್ ಓಕೆ ಹಾಗೆ ಕೇಳ್ಬೋದು. ಓಕೆ, ಸೊ ಹೀಗೆ ನೀವು ಯೋರ್ ನೇಮ್ ಅಂತ ಕೇಳುವಾಗ ಹೆಸರೇನು ಹಾಗೆ ಹೆಸರೇನು ಅಂತ ಕೇಳುವಾಗ ನಿಮ್ಮ ಟೋನಲ್ಲಿ ಒಂದು ಚೇಂಜ್ ಬರುತ್ತೆ, ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಒಂದು ಚೇಂಜ್ ಬರುತ್ತೆ, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಒಂದು ಚೇಂಜ್ ಬರುತ್ತೆ. ಸೊ ಯೋರ್ ನೇಮ್ ಅಂದರೆ ನಿನ್ನ ಹೆಸರು ಹಾಗೆ ಅರ್ಥ, ನಿನ್ನ ಹೆಸರು. ಅದೇ ನೀವು ನಿನ್ನ ಹೆಸರು ಹಾಗೆ ಕೇಳುವಾಗ ಅದು ಕ್ವೆಶ್ಚನ್ ಟೋನಲ್ಲಿ ಬರುತ್ತೆ ಅಲ್ವಾ. ಸೊ ಕೇಳುವವ್ರಿಗೆ ಗೊತ್ತಾಗುತ್ತೆ, ಓಕೆ ದಿಸ್ ಪರ್ಸನ್ ಇಸ್ ಆಸ್ಕಿಂಗ್ ಮೀ ಮೈ ನೇಮ್. ಓಕೆ, ಸೊ ದಟ್ ಪರ್ಸನ್ ವಿಲ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಗೊತ್ತಾಗುತ್ತೆ ದಟ್ ಇವರು ನನ್ನ ಹೆಸರು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇನ್ ದ್ಯಾಟ್ ವೇ ಯು ಕ್ಯಾನ್ ಆಸ್ಕ್ ಯೋರ್ ನೇಮ್, ಇಲ್ಲದ್ರೆ ನೇಮ್ ಹಾಗೆ ನೀವು ಕೇಳ್ಬೋದು. ಪ್ರಾಪರಾಗಿ ಕೇಳಬೇಕು ಅಂದರೆ ದ ಕ್ಲಾಸಿಕಲ್ ವೇ ಇಟ್ ಈಸ್ ವಾಟ್ ಈಸ್ ಯೋರ್ ನೇಮ್, ಇಲ್ಲದ್ರೆ ವಾಟ್ಸ್ ಯೋರ್ ನೇಮ್. ಓಕೆ, ಮೇ ಐ ನೋ ಯೋರ್ ನೇಮ್ ಹಾಗೆ ಕೂಡ ಕೇಳ್ಬೋದು, ಮೇ ಐ ನೋ ಯೋರ್ ನೇಮ್ ಅಂತ. ಬಟ್ ವಾಟ್ಸ್ ಯೋರ್ ಗುಡ್ ನೇಮ್ ಅದು ಮಾತ್ರ ಕೇಳಬಾರ್ದು. ದಿಸ್ ಇಸ್ ಒನ್ ವೆರಿ ಕಾಮನ್ ಮಿಸ್ಟೇಕ್, ನಾವು ಇಂಡಿಯನ್ಸ್ ಮಾಡುವಂಥ ಒಂದು ದೊಡ್ಡ ತಪ್ಪಿದು. ಓಕೆ, ಸೊ ವಾಟ್ಸ್ ಯುವರ್ ಗುಡ್ ನೇಮ್, ಇಟ್ ಡಸಂಟ್ ಮೇಕ್ ಸೆನ್ಸ್, ಇಟ್ ಇಸ್ ನಾಟ್ ಅ ರಿಯಲ್ ಕ್ವೆಶ್ಚನ್, ಹಾಗೆ ಕೇಳಲೇಬಾರ್ದು. ಎವ್ರಿ ನೇಮ್ ಇಸ್ ಅ ಗುಡ್ ನೇಮ್ ಅಲ್ವಾ. ಸೊ ಗುಡ್ ನೇಮ್ ಬ್ಯಾಡ್ ನೇಮ್ ಅಂತ ಏನು ವಿಷಯ ಇಲ್ಲ. ಸೊ ಯು ಶುಡಂಟ್ ಸೇ ವಾಟ್ಸ್ ಯುವರ್ ಗುಡ್ ನೇಮ್, ಯು ಕ್ಯಾನ್ ಸಿಂಪ್ಲಿ ಆಸ್ಕ್ ವಾಟ್ಸ್ ಯುವರ್ ನೇಮ್. ಓಕೆ, ದೆನ್ ಐ ಹ್ಯಾವ್ ಅ ಕಾರ್ ಅಂದರೆ ನನ್ನ ಹತ್ರ ಒಂದು ಕಾರ್ ಇದೆ ಅಂತ ಅರ್ಥ. ಅದು ನೀವು ರಿಟರ್ನ್ ಇಂಗ್ಲೀಷಲ್ಲಿ ಹೇಳ್ತೀವಿ, ಬಟ್ ಸ್ಪೋಕನ್ ಇಂಗ್ಲೀಷಲ್ಲಿ ಐ ಹ್ಯಾವ್ ಕಾರ್ ಹಾಗೆ ಹೇಳ್ಬೋದು. ಸೊ ಅ ಕಾರ್ ಇಂಥ ಆರ್ಟಿಕಲ್ಸ್ ಇದು ಆ್ಯಟ್ ದ ಆ್ಯನ್ ಇದೆಲ್ಲ ನಾವು ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಸಾರಿ, ಆ್ಯಟ್ ಬರಲ್ಲ, ಆ್ಯನ್ ಆ್ಯಂಡ್ ದ. ಓಕೆ, ಸೊ ನೀವು ನೋಡಿದರೆ ಸ್ಪೋಕನ್ ಇಂಗ್ಲೀಷಲ್ಲಿ ನಾವು ಗ್ರಾಮರಲ್ಲಿ ಫೋಕಸ್ ಮಾಡಲ್ಲ ಅಲ್ವಾ. ಸೊ ಆರ್ಟಿಕಲ್ಸ್, ಪ್ರೆಪೊಸಿಷನ್ಸ್ ಏನು ನಮಗೆ ಒಂದು ಪ್ರಾಬ್ಲಮ್ ಅಲ್ಲ. ಸ್ಪೋಕನ್ ಇಂಗ್ಲೀಷಲ್ಲಿ ಯು ಕ್ಯಾನ್ ಬಿ ಗ್ರಾಮ್ಯಾಟಿಕಲಿ ರಾಂಗ್. ಓಕೆ, ಸೊ ನಾವು ಐ ಹ್ಯಾವ್ ಕಾರ್ ಹಾಗೆ ಹೇಳ್ಬೋದು. ಓಕೆ, ಐ ಡೋಂಟ್ ಹ್ಯಾವ್ ಕಾರ್ ಅದು ರಿಟರ್ನ್ ಇಂಗ್ಲೀಷಲ್ಲಿ ಹಾಗಂದರೆ ನನ್ನ ಹತ್ರ ಕಾರ್ ಇಲ್ಲ ಅಂತ ಅರ್ಥ, ಐ ಡೋಂಟ್ ಹ್ಯಾವ್ ಅ ಕಾರ್. ಅದೇ ಸ್ಪೋಕನ್ ಇಂಗ್ಲೀಷಲ್ಲಿ ಯು ಕ್ಯಾನ್ ಸೇ ಐ ಹ್ಯಾವ್ ನೋ ಕಾರ್ ಹಾಗೆ ಹೇಳ್ಬಹುದು. ಸೇಮ್ ಥಿಂಗ್, ಹಿ ಡಸಂಟ್ ಹ್ಯಾವ್ ಅ ಕಾರ್, ಅವನ ಹತ್ರ ಒಂದು ಕಾರ್ ಇಲ್ಲ ಅಂತ ನೀವು ರಿಟರ್ನ್ ಇಂಗ್ಲೀಷಲ್ಲಿ ಹೇಳಿದ್ರೆ, ಸ್ಪೋಕನ್ ಇಂಗ್ಲೀಷಲ್ಲಿ ಯು ಕ್ಯಾನ್ ಸೇ ಹಿ ಹ್ಯಾಸ್ ನೋ ಕಾರ್. ಓಕೆ, ಹಿ ಹ್ಯಾಸ್ ನೋ ಕಾರ್ ಹಾಗೆ ಹೇಳ್ಬಹುದು. ದೆನ್ ಕ್ವೆಶ್ಚನ್ ಕೇಳಬೇಕು ಅಂದರೆ ಇನ್ಸ್ಟೆಡ್ ಆಫ್ ಸೇಯಿಂಗ್ ಡೂ ಯು ಹ್ಯಾವ್ ಅ ಕಾರ್, ಸ್ಪೋಕನ್ ಇಂಗ್ಲೀಷಲ್ಲಿ ಯು ಕ್ಯಾನ್ ಸೇ ಯು ಹ್ಯಾವ್ ಅ ಕಾರ್. ಓಕೆ, ಯು ಹ್ಯಾವ್ ಅ ಕಾರ್ ಹಾಗೆ ಕೇಳಬಹುದು.
ಕೆಲವರು ಹ್ಯಾವ್ ಯು ಕಾರ್ ಅಂತ ಕೇಳ್ತಾರೆ, ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ಓಕೆ, ಯು ಕ್ಯಾನ್ ಸೇ ಡೂ ಯು ಹ್ಯಾವ್ ಅ ಕಾರ್ ಇನ್ ರಿಟರ್ನ್ ಇಂಗ್ಲಿಷ್ ಆರ್ ಯು ಹ್ಯಾವ್ ಅ ಕಾರ್ ಇನ್ ಸ್ಪೋಕನ್ ಇಂಗ್ಲಿಷ್. ಓಕೆ, ಯು ಹ್ಯಾವ್ ಅ ಕಾರ್. ಓಕೆ, ಹ್ಯಾವ್ ಯು ಹ್ಯಾವ್ ಅ ಕಾರ್, ಹ್ಯಾವ್ ಯು ಕಾರ್ ಹಾಗೆಲ್ಲ ಕೇಳಲೇಬಾರ್ದು. ಯು ಹ್ಯಾವ್ ಅ ಕಾರ್ ಹಾಗೆ ಕೇಳ್ಬೋದು. ಬಟ್ ಒಂದೇ ಒಂದು ಕಂಡೀಷನ್ ಏನಂದರೆ, ನೀವು ಸ್ಪೋಕನ್ ಇಂಗ್ಲೀಷಲ್ಲಿ ಕ್ವೆಶ್ಚನ್ಸ್ ಕೇಳುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಟೋನ್ ಒಂದು ಕ್ವೆಶ್ಚನ್ ರೀತಿಯಲ್ಲೇ ಇರಬೇಕು. ಓಕೆ, ಯು ಹ್ಯಾವ್ ಅ ಕಾರ್ ಹಾಗೆ ಹೇಳಿದರೆ ಅದರ ಅರ್ಥ ನಿನ್ನ ಹತ್ರ ಕಾರ್ ಇದೆ ಅಂತ ಅರ್ಥ. ಓಕೆ, ಅದೇ ನೀವು ಯು ಹ್ಯಾವ್ ಅ ಕಾರ್ ಆ ರೀತಿಯಲ್ಲಿ ಕೇಳಿದ್ರೆ, ಯು ಹ್ಯಾವ್ ಅ ಕಾರ್ ಹಾಗೆ ಕೇಳಿದ್ರೆ ಇಟ್ ಬಿಕಮ್ಸ್ ಅ ಕ್ವೆಶ್ಚನ್. ಓಕೆ, ಬಿಕಾಸ್ ಅದು ಒಂದು ಕ್ವೆಶ್ಚನ್ ಟೋನ್ ಅಲ್ವಾ, ನನ್ನ ಹತ್ರ ಕಾರ್ ಇದೆಯಾ ಅಂತ. ಓಕೆ, ಸೇಮ್ ಥಿಂಗ್ ವಿತ್ ಡಸ್ ಹಿ ಹ್ಯಾವ್ ಅ ಕಾರ್, ದಟ್ ಇಸ್ ಸ್ಪೋಕನ್ ಇಂಗ್ಲಿಷ್. ಆ್ಯಂಡ್ ಹಿ ಹ್ಯಾಸ್ ಅ ಕಾರ್ ಹಾಗೆ ಕೇಳ್ಬೋದು. ಹ್ಯಾಸ್ ಹಿ ಅ ಕಾರ್ ಹಾಗೆ ಕೇಳಬಾರ್ದು. ಓಕೆ, ಸೊ ಹಿ ಹ್ಯಾಸ್ ಅ ಕಾರ್, ಡಸ್ ಹಿ ಹ್ಯಾವ್ ಅ ಕಾರ್ ಅಂತ ಕೇಳ್ಬೋದು. ಕೆಲವ್ರಿಗೆ ಡೂ ಯು ಹ್ಯಾವ್, ಡಸ್ ಹಿ ಹ್ಯಾವ್ ಅದೆಲ್ಲ ಅವರಿಗೆ ನೆನಪಿರಲ್ಲ. ಸೊ ಅವರಿಗೆ ಯು ಕ್ಯಾನ್ ಯೂಸ್ ಸ್ಪೋಕನ್ ಇಂಗ್ಲಿಷ್. ಓಕೆ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಸ್ಪೋಕನ್ ಇಂಗ್ಲಿಷ್. ಓಕೆ.